ವಿರಾಜಪೇಟೆಯಲ್ಲಿ ಡಾಕ್ಟರ್ ದುರ್ಗಾ ಪ್ರಸಾದ್ ಮಾತನಾಡಿ, ಕೊಡಗಿನ ರೈತರಿಗೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಎದುರಾಗಲಿದೆ. ರೈತರು ಎಚ್ಚರಿಕೆ ವಹಿಸಬೇಕು. ಇಲ್ಲದಿದ್ದರೆ ನಮ್ಮ ತೋಟಗಳಿಗೆ ನಾವು ತೆರಳಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಮೀಸಲು ಅರಣ್ಯ ಮಾಡುವುದಾಗಿ ಬೆದರಿಕೆಯ ನೋಟಿಸ್ ಜಾರಿ ಮಾಡ್ತಾ ಇರುವ ರಾಜ್ಯ ಸರ್ಕಾರದ ವಿರುದ್ಧ ಕಾನೂನು ಹೋರಾಟ ಮಾಡುವುದಾಗಿ ಕರ್ನಾಟಕ ಕಾಫಿ ರೈತರ ಸಂಘ ಎಚ್ಚರಿಕೆ ನೀಡಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದುರ್ಗಾ ಪ್ರಸಾದ್, ಬಡ ರೈತರನ್ನ ಹೆದರಿಸಿ ಅವರ ಆತ್ಮಸ್ಥೈರ್ಯವನ್ನ ಕುಗ್ಗಿಸುವ ವ್ಯವಸ್ಥೆ ಸರಿಯಲ್ಲ. ರಾಜ್ಯದಲ್ಲಿ ಡೀಮ್ಡ್ ಫಾರೆಸ್ಟ್ ಎಂಬ ಪರಿಕಲ್ಪನೆ ಇಲ್ಲ. ಹಾಗಾಗಿ ಸರ್ಕಾರದ ಡೀಮ್ಡ್ ಫಾರೆಸ್ಟ್ ವ್ಯಾಖ್ಯಾನವನ್ನ ಒಪ್ಪಲಾಗದು ಎಂದು ರಾಜ್ಯದ ಉಚ್ಚ ನ್ಯಾಯಾಲಯ ಪುನರುಚ್ಚರಿಸಿದೆ. ರಾಜ್ಯ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠ ಸ್ಪಷ್ಟವಾಗಿ ತೀರ್ಪು ನೀಡಿದ್ದರೂ 2019 ಜೂನ್ 12ರಂದು ರಾಜ್ಯ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠ ಸ್ಪಷ್ಟವಾಗಿ ತೀರ್ಪು ನೀಡಿದ್ರೂ ಕೂಡ ತೀರ್ಪಿನಲ್ಲಿ ವ್ಯಕ್ತಿಯೊಬ್ಬರು ಸಲ್ಲಿಸಿದ ಅರ್ಜಿಯನ್ನು ಪರಿಗಣಿಸಿದ ನ್ಯಾಯಾಲಯ ಇದು ಕೇವಲ ಅಧಿಕಾರಿಗಳ ಕಲ್ಪನೆ, ಅದಕ್ಕೆ ನಿಯಮದ ಬಲವಿಲ್ಲವೆಂದು ಹೇಳಿದೆ ಎಂದು ಡಾಕ್ಟರ್ ದುರ್ಗಾ ಪ್ರಸಾದ್ ಹೇಳಿದರು. ಡೀಮ್ಡ್ ಫಾರೆಸ್ಟ್ ಕಲ್ಪನೆಯನ್ನು ಆ ವಿಚಾರವನ್ನು ಅವರು ಕೈಬಿಟ್ಟರೆ ಡೀಮ್ಡ್ ಫಾರೆಸ್ಟ್ ಅಂತ ಹೇಳುವ ಆ ಪಟ್ಟಿಯಲ್ಲಿ ಬರುವ ಎಲ್ಲ ವಿಭಾಗದ ಭೂಭಾಗಗಳು ಸಹ ಅವು ಸ್ವತಂತ್ರ ಆಗ್ತವೆ. ಈ ಪಟ್ಟಿಯಲ್ಲಿ ಫಾರೆಸ್ಟ್, C&D ಲ್ಯಾಂಡ್ ಇದೆಲ್ಲ ಬರ್ತದೆ. ಹಾಗೆ ಯಾವಾಗ ಡೀಮ್ಡ್ ಫಾರೆಸ್ಟನ್ನು ಅವರು ಕೈ ಬಿಟ್ಟಾಗ ಇದು ಸ್ವತಂತ್ರ ಆಗ್ತದೆ. ಮತ್ತು C&D ಲ್ಯಾಂಡ್ನಲ್ಲಿ, ಈಗ ಸ್ವತಂತ್ರ ಆದ C&D ಲ್ಯಾಂಡ್ನಲ್ಲಿ ಜೀವಿಸ್ತಾ ಇರುವಂತಹ, ಕೃಷಿ ಮಾಡಿಕೊಂಡು ಜೀವಿಸ್ತಾ ಇರುವಂತಹ ಸಾಮಾನ್ಯರ ಅವರಿಗೆ ಅವರ ಭೂಮಿಯ ಮೇಲಿನ ಒಡೆತನವನ್ನು ಅವರಿಗೆ ಕೊಟ್ಟರೆ ಈ C&D ಲ್ಯಾಂಡ್ನ ಸಮಸ್ಯೆ ಸಂಪೂರ್ಣ ಬಗೆಹರಿಸಲಿಕ್ಕೆ ಸಾಧ್ಯ. ಆದ್ದರಿಂದ ಕರ್ನಾಟಕ ಸರ್ಕಾರ ತಕ್ಷಣವೇ ನ್ಯಾಯಾಲಯದ ತೀರ್ಮಾನವನ್ನು ಗಮನಕ್ಕೆ ಇಟ್ಟುಕೊಂಡು ಈ ಕ್ಷಣದಿಂದಲೇ ಡೀಮ್ಡ್ ಫಾರೆಸ್ಟ್ ಕಲ್ಪನೆಯನ್ನು ಕೈಬಿಡಬೇಕು ಅಂಥೇಳಿ ಕರ್ನಾಟಕ ಕಾಫಿ ರೈತರ ಸಂಘದ ಕೊಡಗು ಘಟಕ ಸರ್ಕಾರವನ್ನು ಒತ್ತಾಯಿಸಿದೆ. ಧನಂಜಯ ವರ್ಸಸ್ ಕರ್ನಾಟಕ ಸರ್ಕಾರ ಮೊಕದ್ದಮೆಯಲ್ಲಿ ಈ ತೀರ್ಮಾನವನ್ನು ಆ ಕೋರ್ಟ್ ಅತ್ಯಂತ ಸ್ಪಷ್ಟವಾಗಿ ಕೊಟ್ಟಿದೆ. ಅದರ ನಂತರ we make it clear that as the concept of deemed forest appears to be a foreign to the law, the applications cannot be rejected only on the ground that land's subject matter are deemed forest ಅಂತ ಆ ನ್ಯಾಯಾಲಯ ಅವತ್ತು ತನ್ನ ತೀರ್ಮಾನದಲ್ಲಿ ಹೇಳಿತು.